ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ 2024 ಕ್ವಶನ್ ಪೇಪರ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನಿದೆ ಸೆಕ್ಷನ್ ಬಿ ನಲ್ಲಿ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋ ಒಂದು ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಆ ಒಂದು ಕ್ವಶನ್ಸ್ಗೆ ಹೇಗೆ ನೀವು ಆನ್ಸರ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕ್ವಶನ್ ನಂಬರ್ 5 ನೋಡಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕ್ಯಾಲ್ಕುಲೇಟ್ 3 ಟೈಪ್ಸ್ ಆಫ್ ಲಿವರೇಜಸ್. ಅಂದ್ರೆ 3 ಟೈಪ್ಸ್ ಆಫ್ ಲಿವರೇಜಸ್ ಅಂದ್ರೆ ಆಪರೇಟಿಂಗ್ ಲಿವರೇಜ್, ಫಿನಾನ್ಷಿಯಲ್ ಲಿವರೇಜ್, ಕಂಬೈನ್ಡ್ ಲಿವರೇಜ್. 3 ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೇಲ್ಸ್ ಕೊಟ್ಟಿದ್ದಾರೆ 4 lakh, ವೇರಿಯಬಲ್ ಕಾಸ್ಟ್ 25% ಕೊಟ್ಟಿದ್ದಾರೆ. ಯಾವುದ್ರ ಮೇಲೆ 25% ಅಂದ್ರೆ ವೇರಿಯಬಲ್ ಕಾಸ್ಟ್, ಯಾವಾಗಲೂ ಸೇಲ್ಸ್ ಮೇಲೆ 25% ವೇರಿಯಬಲ್ ಕಾಸ್ಟ್ ಇರುತ್ತೆ. ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ ಅವರೇ 75,000 ಫಿಕ್ಸ್ಡ್ ಕಾಸ್ಟ್ ಇದೆ. ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರೆ 50% ಇದೆ. 15% ಡಿಬೆಂಚರ್ ಕೊಟ್ಟಿದ್ದಾರೆ 50,000. ಅಂದ್ರೆ ಡಿಬೆಂಚರ್ಸ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಇಂಟ್ರೆಸ್ಟ್ ಕೊಡಬೇಕು 50,000 ಮೇಲೆ 15% ಇಂಟ್ರೆಸ್ಟ್ ಕೊಡಬೇಕು. ಇಷ್ಟು ಇನ್ಫಾರ್ಮೇಶನ್ಸ್ ಇದೆ. ಸೇಲ್ಸ್ ಇದೆ, ವೇರಿಯಬಲ್ ಕಾಸ್ಟ್ ಇದೆ, ಫಿಕ್ಸ್ಡ್ ಕಾಸ್ಟ್ ಇದೆ, ಟ್ಯಾಕ್ಸ್ ರೇಟ್ ಇದೆ ಅಂಡ್ 15% ಡಿಬೆಂಚರ್ಸ್ ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡಿಕೊಂಡು ನಮ್ಗೆ ಹೇಳಿದ್ದಾರೆ ಸೊ 3 ಟೈಪ್ಸ್ ಆಫ್ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ನೋಡಿ, ಮೊದಲು ನಾವು ಸೊ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಮುಂಚೆ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಸೊ ಏನಕ್ಕೆ ಅಂದ್ರೆ ಇಟ್ ಈಸ್ ನೆಸೆಸರಿ ಫಾರ್ ಫೈಂಡ್ ಔಟ್ ಲಿವರೇಜಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಸೊ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಈ ತರ 2 ಕಾಲಮ್ ಹಾಕೊಳ್ಳಿ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಮಾಡಬೇಕಾದ್ರೆ. ಸೊ ಒಂದು ಪರ್ಟಿಕ್ಯುಲರ್ಸ್, ಇನ್ನೊಂದು ಅಮೌಂಟ್ ಕಾಲಮ್. ಇನ್ಕಮ್ ಸ್ಟೇಟ್ಮೆಂಟ್ ಮಾಡೋಣ. ನೋಡಿ, ಇನ್ಕಮ್ ಸ್ಟೇಟ್ಮೆಂಟ್ ಹೇಗೆ ಸ್ಟಾರ್ಟ್ ಆಗುತ್ತಪ್ಪ, ಎಲ್ಲಿಂದ ತಗೋಬೇಕು ಇನ್ಕಮ್ ಸ್ಟೇಟ್ಮೆಂಟ್ ನ ಅಂತ ಹೇಳಿದ್ರೆ, ಸೊ ಫಸ್ಟ್ ನೀವು ಸೇಲ್ಸ್ ತಗೋಬೇಕು. ಕ್ವಶನ್ ಅಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಎಸ್, ಸೇಲ್ಸ್ ಕೊಟ್ಟಿದ್ದಾರೆ 4 lakh rupees ಇದೆ. ಸೇಲ್ಸ್ 4 lakh. ಸೇಲ್ಸ್ ತಗೊಂಡಾದ್ಮೇಲೆ ಸೇಲ್ಸ್ ಅಲ್ಲಿ ಲೆಸ್ ಏನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ವೇರಿಯಬಲ್ ಕಾಸ್ಟ್ ನ ಲೆಸ್ ಮಾಡಬೇಕು. ಸೊ ವೇರಿಯಬಲ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ? 25% ಕೊಟ್ಟಿದ್ದಾರೆ. ನೋಡಿ, ವೇರಿಯಬಲ್ ಕಾಸ್ಟ್ 25%. ಯಾವುದ್ರ ಮೇಲೆ 25% ಅಂದ್ರೆ ಸೊ ನೀವು 4 lakh ಮೇಲೆ 25% ಮಾಡಬೇಕು. ಸೊ ನೀವು 4 lakh ಮೇಲೆ 25% ಮಾಡಿದ್ರೆ ಸೊ ನಮಗೆ ವೇರಿಯಬಲ್ ಕಾಸ್ಟ್ ಎಷ್ಟು ಅಂತ ಸಿಗುತ್ತೆ. ಸೊ 25% ಮಾಡಿದ್ರೆ ನಮಗೆ ವೇರಿಯಬಲ್ ಕಾಸ್ಟ್ 1 lakh rupees ಸಿಗುತ್ತೆ. ಸೊ ಸೇಲ್ಸ್ ಕೊಟ್ಟಿದ್ದಾರೆ 4 lakh. ಸೇಲ್ಸ್ ಅಲ್ಲಿ ಲೆಸ್ ವೇರಿಯಬಲ್ ಕಾಸ್ಟ್ 25% ಇದೆ. ಆನ್ ಸೇಲ್ಸ್ ಮೇಲೆ 25% 1 lakh ಬಂತು. ಈಗ ಸೇಲ್ಸ್ ಅಲ್ಲಿ ವೇರಿಯಬಲ್ ಕಾಸ್ಟ್ ಕಳೆದ್ರೆ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಕಾಂಟ್ರಿಬ್ಯೂಷನ್ಸ್ ಅಂತ ಕರಿತೀವಿ. 4 lakh ಅಲ್ಲಿ 1 lakh ಹೋದ್ರೆ ನಮಗೆ 3 lakh ಕಾಂಟ್ರಿಬ್ಯೂಷನ್ಸ್ ಬರುತ್ತೆ. ಸೊ ಇದು ಕಾಂಟ್ರಿಬ್ಯೂಷನ್ಸ್ ಅಂತ ಕರಿತೀವಿ. 3 lakh ಕಾಂಟ್ರಿಬ್ಯೂಷನ್ಸ್ ಸಿಗುತ್ತೆ. ಈ ಕಾಂಟ್ರಿಬ್ಯೂಷನ್ಸ್ ಅಲ್ಲಿ ಏನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಅನ್ನ ಲೆಸ್ ಮಾಡಬೇಕು. ಕ್ವಶನ್ ಅಲ್ಲಿ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಕೊಟ್ಟಿದಾರ? ಎಸ್, ಫಿಕ್ಸ್ಡ್ ಕಾಸ್ಟ್ ಇದೆ ನೋಡಿ 75,000 ಕೊಟ್ಟಿದ್ದಾರೆ. ಫಿಕ್ಸ್ಡ್ ಕಾಸ್ಟ್ 75,000. ಸೊ ಕಾಂಟ್ರಿಬ್ಯೂಷನ್ಸ್ ಅಲ್ಲಿ ನೀವು ಫಿಕ್ಸ್ಡ್ ಕಾಸ್ಟ್ ಅನ್ನ ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು EBIT ಅಂತ ಕರಿತೀವಿ. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಂತ ತಗೊಳ್ತೀವಿ. EBIT ಸಿಗುತ್ತೆ. ಎಷ್ಟು ಸಿಗುತ್ತಪ್ಪ ಅಂದ್ರೆ 3 lakh ಅಲ್ಲಿ 75,000 ಹೋದ್ರೆ 2,25,000 ನಮಗೆ EBIT ಸಿಗುತ್ತೆ. EBIT ನಲ್ಲಿ ಏನ್ ಲೆಸ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಲೆಸ್ ಮಾಡಬೇಕಪ್ಪ EBIT ನಲ್ಲಿ ಅಂತ ಹೇಳಿದ್ರೆ ಲೆಸ್ ಇಂಟ್ರೆಸ್ಟ್ ನ ಲೆಸ್ ಮಾಡಬೇಕು. ನೋಡಿ, ಕ್ವಶನ್ ಅಲ್ಲಿ ಇಂಟ್ರೆಸ್ಟ್ ಗೆ ಸಂಬಂಧಪಟ್ಟ ಯಾವ್ದಾದ್ರು ಇನ್ಫಾರ್ಮೇಶನ್ ಇದೆಯಾ? ಯಾವ್ದಕ್ಕೆ ಇಂಟ್ರೆಸ್ಟ್ ಕೊಡೋದು ನಾವು ಕ್ವಶನ್ ಅಲ್ಲಿ ಅಂದ್ರೆ ಡಿಬೆಂಚರ್. ನೋಡಿ, ಡಿಬೆಂಚರ್ ಕೊಟ್ಟಿದ್ದಾರೆ 50,000 ಕೊಟ್ಟಿದ್ದಾರೆ. ಡಿಬೆಂಚರ್ ಅಂದ್ರೆ ಸಾಲ ತಗೊಂಡ್ಬಂದಿದ್ದೀವಿ. ಸಾಲ ತಗೊಂಡ್ಬಂದ್ರೆ ನಾವು ಇಂಟ್ರೆಸ್ಟ್ ಕೊಡಬೇಕು. ಹಾಗಾಗಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ 15% ಇದೆ. ಸೊ 50,000 ಮೇಲೆ ನಾವು 15% ಮಾಡಬೇಕು. 15% ಮಾಡಿದ್ರೆ ಸೊ ನಮಗೆ ಇಂಟ್ರೆಸ್ಟ್ ಸಿಗುತ್ತೆ. ಸೊ 50,000 ಮೇಲೆ ಇಂಟು 15% ಮಾಡಿದ್ರೆ ನಮಗೆ 7,500 ಇಂಟ್ರೆಸ್ಟ್ ಬರುತ್ತೆ. 7,500 ಇಂಟ್ರೆಸ್ಟ್ ಸಿಗುತ್ತೆ. ಸೊ ಈಗ ನಾವು 2,25,000 ಅಲ್ಲಿ ಮೈನಸ್ 7,500 ನ ಮೈನಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಲೆಸ್ ಮಾಡಿದ್ರೆ 2,17,500 ನಮಗೆ
EBT ಬರುತ್ತೆ. ಸೊ ಒನ್ಸ್ ಯು ಗಾಟ್ EBIT ಲೆಸ್ ಇಂಟ್ರೆಸ್ಟ್ ಯು ವಿಲ್ ಗೆಟ್ EBT ಸಿಗುತ್ತೆ. ಸೊ EBT ಸಿಕ್ಕಾದ್ಮೇಲೆ ಈ EBTನಲ್ಲಿ ನೀವೇನು ಲೆಸ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ಅಗೈನ್ ಇಲ್ಲಿ ಯಾವುದು ಆ್ಯಡ್ ಮಾಡೋದಿರೋದಿಲ್ಲ, ಎಲ್ಲ ಲೆಸ್ ಮಾಡ್ತಕ್ಕಂಥದ್ದೇ ಇರೋದು. ಲೆಸ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಅಟ್ 50% ಅಂತ ಹೇಳಿದರೆ ಟ್ಯಾಕ್ಸ್ ಅಟ್ 50%. ನೋಡಿ, ಯಾವಾಗೂ ಟ್ಯಾಕ್ಸ್ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ ಅಂದರೆ ಯಾವುದ್ರ ಮೇಲೆ 15% ಅಂದರೆ EBT ಏನು ಕೊಟ್ಟಿರ್ತಾರೆ EBT ಮೇಲೆ ನೀವು 15% ಮಾಡಬೇಕು. 50% ಯಾವಾಗಲೂ ಟ್ಯಾಕ್ಸ್ ಎಷ್ಟೇ ಪರ್ಸೆಂಟ್ ಕೊಡಲಿ EBT ಮೇಲೆ ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡಿ. ಸೊ ಆಗ ನಿಮಗೆ ಬಂದು ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 2,17,500 ಮೇಲೆ 50% ಮಾಡಿದ್ರೆ ನನಗೆ EAT ಬಂದು ದಟ್ ಇಸ್ ಟ್ಯಾಕ್ಸ್ ಬಂದು 1,08,750 ನನಗೆ ಟ್ಯಾಕ್ಸ್ ಸಿಗುತ್ತೆ. ಈಗ EBTನಲ್ಲಿ ನೀವೇನು ಲೆಸ್ ಮಾಡಬೇಕು, ಲೆಸ್ ಟ್ಯಾಕ್ಸನ್ನು ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ EAT ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. 2,17,500 ನೀವು ಲೆಸ್ ಮಾಡಿದ್ರೆ 1,08,750 ನನಗೆ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಸೊ ಇದು ಕಂಪಲ್ಸರಿಯಾಗಿ ಈ ಒಂದು ಇನ್ಕಮ್ ಸ್ಟೇಟ್ಮೆಂಟು ಲಿವರೇಜಸ್ ಕೇಳಿದ್ದಾರೆ ಅಂದರೆ ಸೊ ನೀವು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ವರೆಗೂ ಮಾಡಬೇಕು. ಸೊ ಇದು ಪ್ರೋಸೆಸ್ಸು. EBIT ಲೆಸ್ ಇಂಟ್ರೆಸ್ಟ್, EBT ಲೆಸ್ ಟ್ಯಾಕ್ಸ್, ನಿಮಗೆ EAT ಸಿಗುತ್ತೆ. ಸರಿನಾ? ಸೇಲ್ಸ್ ಕೊಟ್ಟಿದ್ದಾರೆ, ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಯು ವಿಲ್ ಗೆಟ್ ಕಾಂಟ್ರಿಬ್ಯೂಷನ್, ಲೆಸ್ ಫಿಕ್ಸ್ಡ್ ಕಾಸ್ಟ್ ಯು ವಿಲ್ ಗೆಟ್ EBIT, ಲೆಸ್ ಇಂಟ್ರೆಸ್ಟ್ ಯು ವಿಲ್ ಗೆಟ್ EBT, ಲೆಸ್ ಟ್ಯಾಕ್ಸ್ ಯು ವಿಲ್ ಗೆಟ್ EAT. ಈ EAT ಸಿಕ್ಕಾದ್ಮೇಲೆ ನೀವು ಲಿವರೇಜಸ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಲಿವರೇಜಸ್ ಅನ್ನ ಮಾಡೋಣ. ಸೊ ಯಾವ್ದು ಲಿವರೇಜಸ್ ಇದೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು ಆಪರೇಟಿಂಗ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್ ಫಾರ್ಮುಲಾ ಏನಪ್ಪಾ ಅಂತ ಹೇಳಿದ್ರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ದಿಸ್ ಇಸ್ ದ ಫಾರ್ಮುಲಾ, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಸೊ ಈಗ ನಮಗೆ ಕಾಂಟ್ರಿಬ್ಯೂಷನ್ ಸಿಕ್ಕಿದೆ ಎಷ್ಟು ಅಂತ ಕ್ವಶನ್ಸ್ ಅನ್ನ ನೋಡಿದಾಗ ನಮಗೆ ಕಾಂಟ್ರಿಬ್ಯೂಷನ್ ನೋಡಿ 3 lakh ಇದೆ. 3 lakh ಡಿವೈಡೆಡ್ ಬೈ EBIT ಬಂದು 2,25,000 ಇದೆ. 2,25,000 ನಮಗೆ EBIT ಇದೆ. ಸೊ ಅಪ್ಲೈ ಮಾಡಿ ಕ್ವಶನ್ಸ್ ಪ್ರಕಾರ. ಸೊ 3 lakh ಡಿವೈಡೆಡ್ ಬೈ 2,25,000 ಮಾಡಿದ್ರೆ ನಮಗೆ ಆಪರೇಟಿಂಗ್ ಲಿವರೇಜ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಆಪರೇಟಿಂಗ್ ಲಿವರೇಜ್ ಬಂದು 1.33 ನಮಗೆ ಆಪರೇಟಿಂಗ್ ಲಿವರೇಜ್ ಬರುತ್ತೆ. ಇದು ಮೊದಲನೇದು ಆಪರೇಟಿಂಗ್ ಲಿವರೇಜ್. ಎರಡನೇದು ಬಂದು ಫಿನಾನ್ಷಿಯಲ್ ಲಿವರೇಜ್. ಫಿನಾನ್ಷಿಯಲ್ ಲಿವರೇಜ್ ಫಾರ್ಮುಲಾ ಏನಪ್ಪಾ ಅಂದ್ರೆ EBIT ಡಿವೈಡೆಡ್ ಬೈ EBT. ಇದು ಫಾರ್ಮುಲಾ. ಸೊ EBIT ಮತ್ತು EBT ಎರಡು ನಾವೇ ಫೈಂಡ್ ಔಟ್ ಮಾಡಿರೋದ್ರಿಂದ ಸೊ ನೀವು EBIT ಆಲ್ರೆಡಿ ನಮಗೆ ಗೊತ್ತು 2,25,000 EBIT ಇದೆ. ಡಿವೈಡೆಡ್ ಬೈ EBT ಬಂದು ನನ್ನ ಹತ್ರ 2,17,500 ಇದೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ಸೊ 2,25,000 ಡಿವೈಡೆಡ್ ಬೈ 2,17,500 ಡಿವೈಡ್ ಮಾಡಿದ್ರೆ ನಮಗೆ ಸೊ ಆಪರೇಟಿಂಗ್ ಫಿನಾನ್ಷಿಯಲ್ ಲಿವರೇಜ್ ಬಂದು 1.03 ನಮಗೆ ಫಿನಾನ್ಷಿಯಲ್ ಲಿವರೇಜ್ ಸಿಗುತ್ತೆ. ಇದು ಎರಡನೇ ಲಿವರೇಜಸ್. ದೆನ್ ಥರ್ಡ್ ಒನ್ ಬಂದು ಕಂಬೈನ್ಡ್ ಲಿವರೇಜ್. ಈ ಫಾರ್ಮುಲಾ ಏನಪ್ಪ ಅಂದ್ರೆ ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್. ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್ ಮಾಡಿದ್ರೆ ನಿಮಗೆ ಕಂಬೈನ್ಡ್ ಲಿವರೇಜ್ ಸಿಗುತ್ತೆ. ಅಂದ್ರೆ 1.33 ಇಂಟು 1.03 ಇಂಟು 1.03 ಮಾಡಿದ್ರೆ ನಮಗೆ ಕಂಬೈನ್ಡ್ ಲಿವರೇಜ್ ಬಂದು 1.36 ಸಿಗುತ್ತೆ. ಸೊ ಇದು ಟೈಪ್ಸ್ ಆಫ್ ಲಿವರೇಜಸ್. ಎಷ್ಟು ಮಾಡಿದ್ರೆ ನಿಮಗೆ ಸೆಕ್ಷನ್ ಬಿಗೆ ಸೊ 4 ಮಾರ್ಕ್ಸ್, NEP ಬ್ಯಾಚ್ ಅವರಿಗೆ 4 ಮಾರ್ಕ್ಸ್ ಸಿಗುತ್ತೆ ಅಂಡ್ SCP ಬ್ಯಾಚ್ ಅವರಿಗೆ 8 ಮಾರ್ಕ್ಸ್ ಸಿಗುತ್ತೆ. ಸೊ ಇದು ಈ ಲಿವರೇಜ್ ಮಾಡಬೇಕು ಅಂದ್ರೆ ಗೊತ್ತಿರಬೇಕು. ಇದು ಇನ್ಕಮ್ ಸ್ಟೇಟ್ಮೆಂಟ್ ಕಂಪಲ್ಸರಿಯಾಗಿ ಮಾಡಬೇಕು. ಸೇಲ್ಸ್ ಲೆಸ್ ವೇರಿಯಬಲ್ ಕಾಂಟ್ರಿಬ್ಯೂಷನ್ ಲೆಸ್ ಫಿಕ್ಸ್ಡ್ ಕಾಸ್ಟ್ EBIT ಲೆಸ್ ಇಂಟ್ರೆಸ್ಟ್ EBT ಲೆಸ್ ಟ್ಯಾಕ್ಸ್ EAT
ಆ್ಯಂಡ್ ಯು ವಿಲ್ ಗೆಟ್ ಆಪರೇಟಿಂಗ್ ಫಿನಾನ್ಸ್ ಆ್ಯಂಡ್ ಕಂಬೈನ್ಡ್ ಲಿವರೇಜ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮಗೆ ಯಾವ ಚಾಪ್ಟರ್ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ಆ ಒಂದು ಚಾಪ್ಟರ್ನ ಕಾಮರ್ಸ್ ರಿಲೇಟೆಡ್ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.